ಕರವೇ ಅಧ್ಯಕ್ಷ ನಾರಾಯಣಗೌಡರು ತೀವ್ರವಾದಂಥ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾಕೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನನ್ನ ರಾಯಭಾರಿಯನ್ನಾಗಿ ಮಾಡಿಕೊಂಡಿದ್ದಕ್ಕೆ ಕನ್ನಡ ನಟಿಯರು ಸಿಗಲಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕನ್ನಡ ನಟಿಯರು ಬಾಲಿವುಡ್ ನಟಿಗಿಂತ ಕಮ್ಮಿ ಇದ್ದಾರಾ? ಕನ್ನಡದ ನಟಿಯರನ್ನ ಹಾಕಿಕೊಂಡ್ರೆ ಲಾಭ ಬರಲ್ವಾ? ಈ ನಿರ್ಧಾರವನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲದಿದ್ರೆ ಕರವೆಯಿಂದ ಉಗ್ರ ಪ್ರತಿಭಟನೆಯ ಎಚ್ಚರಿಕೆಯನ್ನ ಈಗ ನೀಡಿದ್ದಾರೆ. ಕನ್ನಡ ನಟಿಯರು ಬಾಲಿವುಡ್ ನಟಿಗಿಂತ ಕಮ್ಮಿ ಇದ್ದಾರಾ? ಕನ್ನಡದ ನಟಿಯರನ್ನ ಹಾಕಿಕೊಂಡ್ರೆ ನಿಮ್ಗೆ ಲಾಭ ಬರಲ್ವಾ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲ ಈಗ ಕರವೇ ಅಧ್ಯಕ್ಷ ನಾರಾಯಣಗೌಡರು ಕೇಳ್ತಾ ಇರೋದು. ಮೈಸೂರು ಸ್ಯಾಂಡಲ್ ಸೋಪ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬಹುಭಾಷಾ ನಟಿ ತಮನ್ನಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದು ಕನ್ನಡಿಗರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಗೌಡರು ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ಕರ್ನಾಟಕ ಸರ್ಕಾರದ ಅಧೀನ ಸಂಸ್ಥೆಯಲ್ಲಿರ್ತಕ್ಕಂತಹ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಿಂದ ತಮನ್ನಾ ಅವರನ್ನು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗಿದೆ. ಸರ್, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಏನು ಹೇಳ್ತೀರಾ ಸರ್? ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಮತ್ತು ಹಿಂದಿ ಭಾಷೆ ವಿಚಾರದಲ್ಲಿ ಭಾರಿ ದೊಡ್ಡ ಸಂಘರ್ಷಕ್ಕೆ ಹಾದಿ ಮಾಡಿಕೊಟ್ಟಿದೆ. ಕರ್ನಾಟಕದ ಒಳಗಡೆ ಇರುವಂಥ ಭಾಷಾ ಅಲ್ಪಸಂಖ್ಯಾತರು ಹಿಂದಿ ರಾಷ್ಟ್ರಭಾಷೆ ಎನ್ನುವ ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನು ವೈಭವೀಕರಿಸಿ ದಿನ ದಿನಕ್ಕೆ ಹಿಂದಿ ವಿಚಾರವನ್ನು ಮುಂದಿಟ್ಟುಕೊಂಡು ಕರ್ನಾಟಕದೊಳಗಡೆ ಸಂಘರ್ಷವನ್ನು ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾ ಇದೆ. ನಿನ್ನೆ ಮೊನ್ನೆ ಇವತ್ತಿಗೂ ಅದರ ಬಗ್ಗೆ ಕನ್ನಡಿಗರು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಮೈಸೂರು ಸೋಪ್ ಸಂಸ್ಥೆ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಕಟ್ಟಿದಂಥ ಸಂಸ್ಥೆ. 1916ರಲ್ಲಿ ಆ ಸಂಸ್ಥೆಯನ್ನು ಕಟ್ತಾರೆ. ನಮ್ಮ ನೆಲದ ಹಾಗೂ ಉತ್ಪಾದನೆ, ನಮ್ಮ ನೆಲದ ಜನರು ಕೊಳ್ಳುವಂಥ ಮೈಸೂರು ಸಂಸ್ಥೆಯ ಸೋಪ್ ಸಂಸ್ಥೆಯ ಎಲ್ಲ ಬ್ರ್ಯಾಂಡ್ಗಳೇನಿದ್ದಾವೆ ಆ ಎಲ್ಲ ಬ್ರ್ಯಾಂಡ್ಗಳನ್ನು ಕೊಳ್ಳುವರು ಕರ್ನಾಟಕದವರೇ. ಹೊರಗಡೆ ಆದರೆ ಎಷ್ಟು ಮಟ್ಟಿಗೆ ಅದರ ವ್ಯಾಪಾರ ನಡೆಯುತ್ತೋ ಗೊತ್ತಿಲ್ಲ, ವ್ಯವಹಾರ ನಡೆಯುತ್ತೋ ಗೊತ್ತಿಲ್ಲ. ಇವತ್ತು ಅಂಥದ್ದೊಂದು ಸಂಸ್ಥೆಯ ಅಂಬಾಸಡರ್, ಆ ಸಂಸ್ಥೆಗೆ ಕನ್ನಡದಲ್ಲಿ ರಾಯಭಾರಿ, ಆ ಸಂಸ್ಥೆಯ ರಾಯಭಾರಿಯಾಗಿ ಹಿಂದಿ ಆದರೆ ಬಾಲಿವುಡ್ ಚಿತ್ರರಂಗದ ಕುಮಾರಿ ನಟಿ ತಮನ್ನಾ ಭಾಟಿಯಾ ಅವ್ರನ್ನ ನೇಮಕ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಏನು ಹೇಳ್ತೀರಾ ಸರ್ ಇದಕ್ಕೆ? ನಿಮ್ಮ ಸ್ಟ್ಯಾಂಡ್ ಏನಿರುತ್ತೆ ರಕ್ಷಣಾ ವೇದಿಕೆ? ಅದಕ್ಕೆ ಈಗ ಸುಮಾರು ಮೈಸೂರು ಸೋಪ್ ಸಂಸ್ಥೆಯ ರಾಯಭಾರಿ ಆಗಲಿಕ್ಕೆ ಅವಳಿಗೆ ಕೊಟ್ಟಿರುವಂಥ ಹಣ 6,20,00,000 2 ವರ್ಷಕ್ಕೆ ಕೊಟ್ಟಿದ್ದಾರೆ. 2 ವರ್ಷದ ಅವಧಿ ಅಷ್ಟೇ. 2 ವರ್ಷ ಏನು ಕೆಲಸ ಮಾಡಲ್ಲ. ಒಂದಷ್ಟು ಜಾಹೀರಾತುಗಳಲ್ಲಿ ಅವರು ಬಂದು ಹೋಗ್ಬೋದಷ್ಟೇ. ಅವಳಿಗೆ 6,20,00,000 ಹಣವನ್ನು ನಿಗದಿ ಮಾಡಿ ಅದನ್ನು ಕೊಡೋದಾದರೆ ಯಾಕೆ ಕರ್ನಾಟಕದಲ್ಲಿ ಕನ್ನಡದ ಚಿತ್ರರಂಗದಲ್ಲಿ ಹೆಸರಾಂತ ನಟಿಯರಿಲ್ವ? ಆ ಹಣವನ್ನು ಅವ್ರಿಗೆ ಕೊಟ್ಟರೆ ಇನ್ನೂ ಅಷ್ಟು ಆ ಉದ್ಯಮಕ್ಕೆ ಲಾಭ ಬರಲ್ವಾ? ಅವ್ರು ರಾಯಭಾರಿಗಳಾದರೆ ನಿಮ್ಮ ಉದ್ಯಮಕ್ಕೆ ಲಾಸ ಆಗುತ್ತಾ? ಬಾಲಿವುಡ್ ನಟಿ ರಾಯಭಾರಿಯಾದರೆ ನಿಮಗೆ ಲಾಭ ಬರುತ್ತಾ? ದೂರದ ಬೆಟ್ಟ ನುಣ್ಣಗೆ ಅನ್ನೋಂಗೆ ನಮ್ಮ ನಾಡಿನ, ನಮ್ಮ ನೆಲದ, ನಮ್ಮ ಕನ್ನಡ ಚಿತ್ರರಂಗದ ಮಹಾನಟಿಯರು
ಇವತ್ತು ಒಳ್ಳೊಳ್ಳೆ ನಟಿಯರಿದ್ದಾರೆ. ಅವ್ರನ್ನ ರಾಯಭಾರಿಯಾಗಿ ಕರ್ನಾಟಕದ ಸರ್ಕಾರದ ಅಧೀನದ ಒಂದು ಸಂಸ್ಥೆ ಆಗಿರುವಂಥ ಮೈಸೂರು ಸೋಪ್ ಸಂಸ್ಥೆಗೆ ತಾವು ರಾಯಭಾರಿಯಾಗಿ ತಗೊಳ್ಳದೆ ಇವತ್ತು ಅವ್ರನ್ನೇನು ಬಾಲಿವುಡ್ ನಟಿಯನ್ನು ರಾಯಭಾರಿಯಾಗಿ ತೊಗೊಂಡಿದ್ದೀರಲ್ಲ, ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸುತ್ತೆ. ಏನಾದರೂ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದೀರಾ ಅಥವಾ ಸರ್ಕಾರಕ್ಕೆ ಯಾವ ರೀತಿ ನಿಮ್ಮ ತಿರಸ್ಕಾರವನ್ನು ಮುಟ್ಟಿಸ್ತೀರಾ ಸರ್? ನೋಡಿ, ನಮ್ಮ ಕರ್ನಾಟಕ ಸರ್ಕಾರ ತಾವು ಅದ್ಯಾಕೆ ಈ ಥರದ ತೀರ್ಮಾನವನ್ನು ತಗೋತೀರಿ, ಅದ್ಯಾರು ನಿಮಗೆ ಈ ಥರದ ತೀರ್ಮಾನಗಳನ್ನ ತಗೊಳ್ಳಿಕ್ಕೆ ಹೇಳ್ತಾರೋ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಸನ್ಮಾನ್ಯ ಭಾರೀ ಕೈಗಾರಿಕೆ ಸಚಿವರ ಅಧೀನದಲ್ಲಿ ಇದು ಬರುತ್ತೆ ಅಂತ ಹೇಳಿ ನನಗೆ ಗೊತ್ತಿರೋ ವಿಚಾರ. ಸನ್ಮಾನ್ಯ MB ಪಾಟೀಲ್ ಅವರ ಸಚಿವದ ಇಲಾಖೆಯಲ್ಲಿ ಬರುತ್ತೆ ಇದು ಅಂತ ನನಗೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ತಕ್ಷಣ ಆ ಬಾಲಿವುಡ್ ನಟಿಗೆ ಏನು 6 ಕೋಟಿ ಕೊಟ್ಟು 2 ವರ್ಷದ ಅವಧಿಗೆ ಅವ್ರನ್ನ ರಾಯಭಾರಿಯಾಗಿ ಏನು ತೋತಿದ್ದೀರಿ. ನಮ್ಮ ಕನ್ನಡ ಚಿತ್ರರಂಗದ ಮಹಾನಟಿಯರೇನಿದ್ದಾರೆ, ನಮ್ಮ ನೆಲದ ಹೆಣ್ಣು ಮಕ್ಕಳೇನಿದ್ದಾರೆ, ಅವ್ರಿಗಿಂತ ಒಂದು ಸೌಂದರ್ಯದಲ್ಲಿ ಏನು ಕೊರತೆ ಇಲ್ಲ. ಹಾಗಾಗಿ ಅವ್ರಿಗೆ 1 ಕೋಟಿ ಕೊಟ್ಟರೂ ಸಹ 5-6 ಜನ ಇಡೀ 2 ವರ್ಷಗಳ ಕಾಲ ನಮ್ಮ ಸಂಸ್ಥೆ ಅನ್ನುವ ಅಭಿಮಾನದಿಂದ ಕೆಲಸ ಮಾಡ್ತಾರೆ. ಹಾಗಾಗಿ ಆ ಹಣವನ್ನು ಈ ನೆಲದ ಹೆಣ್ಣು ಮಕ್ಕಳಿಗೆ, ಈ ನೆಲದ ಕನ್ನಡದ ಚಿತ್ರರಂಗದ ನಟಿಯರಿಗೆ ಕೊಟ್ಟು ಅವ್ರನ್ನ ರಾಯಭಾರಿಗಳಾಗಿ ತಗೊಂಡು ಮೈಸೂರು ಸಂಸ್ಥೆಯನ್ನು ಮುಂದುವರಿಸಬೇಕು ಹೊರತು, ಏನಾದರೂ ನೀವು ಆ ಬಾಲಿವುಡಿಂದ ಕರೆದು ಇಲ್ಲಿ ರಾಯಭಾರಿ ಮಾಡಿಕೊಂಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ. ನಿಮ್ಮ ಸಂಸ್ಥೆ ವಿರುದ್ಧ ಭಾರಿ ದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗುತ್ತೆ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ನಾರಾಯಣಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.